ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯಶೋದೀಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು, ಇವತ್ತು ಗುರುವಾರ ಅಲ್ವಾ, ಹಂಗಾಗಿ ಪೂಜೆ ಮಾಡಬೇಕು. ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ತಿಂಡಿ ಮಾಡ್ತಾಯಿದ್ದೆ. ತಿಂಡಿ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ಮನೆಯೆಲ್ಲ ಒರೆಸ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಇವಾಗ ಕಸ ಗುಡಿಸ್ತಾ ಇದ್ದೆ. ಬೇಗ ಕೆಲಸ ಆಗಬೇಕು ಅಂತ ಅಂದರೆ ಬೇಗ ಯಾವ ತಿಂಡಿ ಆಗುತ್ತೆ ಅದನ್ನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿಬಿಟ್ಟು ಇವಾಗ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಆಯಿತು, ಮನೆಯೆಲ್ಲ ಒರೆಸಾಯಿತು. ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡೆ. ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡಾಯಿತು. ನನ್ನ ಮಗಳು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು 2 ಊದುಗಡ್ಡಿ ತಗೊಂಡು ಊದುಗಡ್ಡಿ ಬೆಳಗ್ಬಿಟ್ಟು ಇವಾಗ ಕೈ ಮುಗಿತಾ ನಿಂತಿದ್ಲು. ನನ್ನ ಮಗಳಿಗೆ ಪೂಜೆ ಎಲ್ಲ ಆಯಿತು. ಅಮ್ಮ ಮಾಮಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಈ ಥರ ಮಲಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ಲು. ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟೆ. ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೆ. ಏಕೆಂದರೆ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಆಟ ಮಾಡ್ತಾಯಿದ್ಲು. ಇನ್ನೊಂದು ವಾರ ಇದೆಯಲ್ಲ, ಅಷ್ಟು ದಿನ ಇದ್ದು ಬರಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟೆ. ನಾನು ಸ್ಕೂಲಿಗೆ ಹೋದರೆ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ, ಏನು ರಜಾ ಸಿಕ್ಕಿದ್ರೆ ಮಾತ್ರ ಹೋಗೋದು ಅಂತ ಹೇಳ್ಬಿಟ್ಟು ಒಂದು ವಾರನಾರು ಇದ್ದು ಬರಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ಇವಾಗ ಮನೆಗೆ ಬಂದೆ. ನನ್ನ ತಮ್ಮ ಕರ್ಕೊಬಂದು ಬಿಟ್ಬಿಟ್ಟು ಕೀ ಕೊಟ್ಬಿಟ್ಟು ಹೋದ. ಅಮ್ಮ ಇರಲಿಲ್ಲ, ಸಾವಿಗೆ ಹೋಗಿತ್ತು, ಹಂಗಾಗಿ ಮನೇಲಿ ಯಾರೂ ಇರಲಿಲ್ಲ. ಅವನು ಎಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋದ. ನನ್ನ ಮಗಳಿಗೆ ಕೀನೇ ಇಲ್ವಲ್ಲ, ಅಷ್ಟೋ ಗಂಟೆ ಹೊರಗಡೆನೇ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳ್ತಾ ಇದ್ದೆ. ಕೀ ಇಲ್ಲ, ಅಮ್ಮ ಬರೋವರೆಗೂ ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿದೆ. ಅದಕ್ಕೆ ನನ್ನ ಮಗಳು ನೆಗಾಡ್ತಾ ಇದ್ಲು. ನಮ್ಮ ಅಮ್ಮ ನೋಡಿ ಅರ್ಧ ಗಂಟೆಗೆ ನಮ್ಮಮ್ಮನೂ ಬಂತು. ಬಟ್ಟೆ ತೊಳೆದ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಟ್ಟೆ ನೆನಕ್ಬಿಟ್ಟು ಹೋಯ್ತಂತೆ. ಹಾಗಾಗಿ ಬಟ್ಟೆ ತೊಳಿತಾ ಇದ್ರು ಅಮ್ಮ. ನಾವು ಮೇಲ್ಗಡೆ ಬಂದ್ವಿ. ನಮ್ಮ ಜನರೆಲ್ಲ ನೋಡಿ ಫಂಕ್ಷನ್ ಬರ್ತಿದ್ದಾರೆ, ಅದಕ್ಕೆ ಎಲ್ಲರೂ ಫಂಕ್ಷನ್ ಬರ್ತಿದ್ದಾರೆ. ಒಂದು ಜನ ಫಂಕ್ಷನ್ ಮಾಡ್ತಿದ್ದಾರೆ, ಮದುವೆ ಅಂತ. ಇವತ್ತು ನನ್ನ ಮಗಳಿಗೆ ವೀಡಿಯೋ ಮಾಡೋಕ್ಕೆ ಅಂತ ಕೊಟ್ಟಿದ್ದೆ. ನನ್ನ ಮಗಳು ಅಲ್ಲಿ ಫಂಕ್ಷನ್ ನಡೀತಾ ಇದೆ, ಎಲ್ಲ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತಾಯಿದ್ಲು. ಆಮೇಲೆ ಫೋನ್ ಇಸ್ಕೊಂಡೆ. ಆಮೇಲೆ ಗೊಂಬೆ ತೊಗೊಂಡು ಆಟಾಡ್ತಾ ಇದ್ದಾರೆ ಇಬ್ಬರು ಬಂದು. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.